ಚನ್ನಪಟ್ಟಣದ ಕಾರ್ಯಕರ್ತರನ್ನ ನಿಲ್ಲಬೇಕು ಅಂತ ಹೇಳಿ ಇಲ್ಲಿ ನಿಲ್ಲಿಸ್ಕೊಂಡು ನನ್ನ ಚನ್ನಪಟ್ಟಣದ ತಂದೆ ತಾಯಿದ್ರು ಏನು ಆಶೀರ್ವಾದ ಮಾಡಿದ್ದೀರಿ. ಈ ಸೀಟನ್ನ ಕಾಂಗ್ರೆಸ್ ಬಿಟ್ಕೊಡ್ಲಿಕ್ಕೆ ನನ್ನ ಕಾರ್ಯಕರ್ತರು ನನಗೆ ಆಶೀರ್ವಾದ ಮಾಡಿಲ್ಲ. ಈ ಸೀಟ್ನಲ್ಲಿ NDA ಅಭ್ಯರ್ಥಿ ಯಾರನ್ನು ತೀರ್ಮಾನ ಮಾಡಿದ್ರು ನಾವು ಗೆಲ್ತಕ್ಕಂಥ ಕೆಲಸ ಆಗಬೇಕು, ಅದರಿಂದ ಇವತ್ತು ನಾನು ಚನ್ನಪಟ್ಟಣ ಮಹಾಜನತೆಗೆ ಮನವಿ ಮಾಡ್ತೇನೆ. ಇನ್ನು ಬಹಳ ದೂರ ಪಾದಯಾತ್ರೆ ಮಾಡೋದಿಲ್ಲ. ನಾನು ಯಾವುದೇ ಕಾರಣಕ್ಕೂ ಈ ಸರ್ಕಾರದ ವಿರುದ್ಧ ವೈಯಕ್ತಿಕವಾಗಿ ನಮ್ಮ ಹೋರಾಟ ಅಲ್ಲ, ನನ್ನ ನಾಡಿನ ಜನತೆಯ ಬದುಕಿನ ಹೋರಾಟ. ಯಾವ ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಮಂತ್ರಿಗಳಾಗಿ ಮೊದಲನೆಯ ಒಂದು ಸೈನ್ ಹಾಕಿದ್ದು ನಮ್ಮ ರೈತರಿಗೆ ಯಾವ ಒಂದು 6,000 ರೂಪಾಯಿಗಳನ್ನ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಕೊಡ್ತಕ್ಕಂಥ ನಿರ್ಧಾರವನ್ನು ಕೇಂದ್ರ ಸರ್ಕಾರ ಮಾಡಿದ್ರು. ಯಡಿಯೂರಪ್ಪನವರು ಅವರು 4ನೇ ಬಾರಿ ಮುಖ್ಯಮಂತ್ರಿ ಆದಾಗ 6,000 ರೂಪಾಯಿ ಜೊತೆಗೆ 4,000 ರೂಪಾಯಿಗಳನ್ನು ಕೊಡೋದ್ರ ಮುಖಾಂತರ ನನ್ನ ರೈತರ ಆರ್ಥಿಕ ಚಟುವಟಿಕೆಯನ್ನ ಇವತ್ತು ಉಳಿಸಬೇಕು ಅಂತ ತೀರ್ಮಾನ ಮಾಡಿದ್ದು. ಈಗ ಕಾಂಗ್ರೆಸ್ ಸರ್ಕಾರ ಬಂದು ಯಡಿಯೂರಪ್ಪನವ್ರ ಕಾಲದಲ್ಲಿ ಕೊಡ್ತಕ್ಕಂಥ 4,000 ಹಣವನ್ನು ಕಿತ್ತಾಕಿದ್ದಾರೆ. ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು 3ನೇ ಬಾರಿ ಆಯ್ಕೆಯಾಗಿ ಮೊದಲನೆಯ ಸಹಿ ಹಾಕಿದ್ದು ನಾನು ಕ್ಯಾಬಿನೆಟ್ನಲ್ಲಿದ್ದೆ. ಮೊದಲನೆಯ ಸಹಿಯನ್ನು ಹಾಕಿದ್ದು ನರೇಂದ್ರ ಮೋದಿ ಅವರು 20,000 ಕೋಟಿ ರೂಪಾಯಿಗಳನ್ನ ಈ ನಾಡಿನ ರೈತರಿಗೆ ಇವತ್ತು ಹಣವನ್ನ ಇವತ್ತು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು. ಮನೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಆ ಕಾಂಗ್ರೆಸ್ನ ನಾಯಕರಿಗೆ ಹೇಳ್ತೇನೆ, ಯಾತಕ್ಕೆ ಇವತ್ತು ನಾವು ಮನೆ ಕೊಡ್ಲಿಕ್ಕೆ ಆಗ್ಲಿಲ್ಲ, ಯಾತಕ್ಕೆ ನಾವು ಸೈಟ್ ಕೊಡಕ್ಕಾಗಲಿಲ್ಲ ಜನತೆಗೆ? ಇಡೀ ರಾಜ್ಯದಲ್ಲಿ, ಚನ್ನಪಟ್ಟಣದ ಒಂದೇ ಅಲ್ಲ, ಇಡೀ ರಾಜ್ಯದಲ್ಲಿ 2017 ಚುನಾವಣೆ ಸಮಯ ಬಂದಾಗ ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ 15 ಲಕ್ಷ ಮನೆಗಳನ್ನ ಕಟ್ತೀವಿ ಅಂತ ಹೇಳಿ ಘೋಷಣೆ ಮಾಡಿ ಎಲ್ಲರಿಗೂ ನಿಮ್ಮ ಸೂರುಗಳ ತೆಗಿರಿ, ಹೊಸದಾಗಿ ಶುರು ಮಾಡಿ ಫೌಂಡೇಶನ್ ಹಾಕಿ ಅಂದ್ರು. ದುಡ್ಡಿಟ್ಟಿದ್ದೆಷ್ಟು? 2,000 ಕೋಟಿ. ದುಡ್ಡು ಎಷ್ಟು ಬೇಕಿತ್ತು? 15 ಲಕ್ಷ ಮನೆ ಕಟ್ಟಲಿಕ್ಕೆ 29,000 ಕೋಟಿ ಬೇಕಿತ್ತು. 29,000 ಕೋಟಿ 2,000 ದುಡ್ಡಿಟ್ಟು ಇವತ್ತು ಬಂದು ಕುಮಾರಸ್ವಾಮಿ ಎಷ್ಟು ಕೊಟ್ಟ, ನಾವೇನು ಕೊಟ್ಟು ಅಂತ ಹೇಳ್ತಾ ಕೂತಿದ್ದಾರೆ. 29,000 ಕೋಟಿ ದುಡ್ಡಿಡದೆ ಚುನಾವಣೆಯಲ್ಲಿ ಮತ ಪಡೆಯಬೇಕು ಅಂತ ಜನಗಳು ಸುಳ್ಳು ಹೇಳಿ ಈ 5 ವರ್ಷವಾದರೂ ನಾವು ಮನೆ ಕೊಡಕ್ಕಾಗಿಲ್ಲ. ಈ ಸರ್ಕಾರದಲ್ಲಿ 1 ವರ್ಷದಲ್ಲಿ ಎಷ್ಟು ಕೊಟ್ಟರಾಗಿದ್ರೆ ಹೇಳ್ಬೇಕಲ್ಲ. ನಾನು ಈ ಮುಸಲ್ಮಾನ್ ಬಂಧುಗಳಿಗೆ ಈ ಬಿಡಿ ಕಾಲೋನಿ ಒಂದು 500 ಮನೆ ಕಟ್ತಕ್ಕಂತ ನಾನು ಹೇಳಿದೆ. ಯಾರೋ ಬಂದು ಭಾಷಣ ಮಾಡೋರು ಯಾಗಿದ್ರು ನನ್ನ ಸವಾಸ ಮಾಡೋದಕ್ಕಿಂತ ಮುಂಚೆ ಇವತ್ತು ಏನಾಗಿದ್ದಾರೆ ಅದಕ್ಕೆ ಚರ್ಚೆ ಮಾಡಲ್ಲ. ಪಾಪ ನನ್ನ ಚಡ್ಡಿ ಬಗ್ಗೆ ಚರ್ಚೆ ಮಾಡ್ತಾವ್ರೆ. ಕಾಕಿ ಚಡ್ಡಿ ಬಿಗಿಯಾಗಿ ಹಾಕಿದ್ದೀನಿ ಅಂತ ಹೇಳೋರು ಸದ್ಯ. ಕಾಕಿ ಚಡ್ಡಿದು ಯೋಗ್ಯತೆಗೆ ಯಾವ್ಯಾವ ರೀತಿ ನನ್ನ ಹತ್ರ ಮಾತನಾಡಿ ಅವ್ರ ತಾಯಿ ಹೆಸರಿನಲ್ಲಿ ಯಾವ್ಯಾವ ರೀತಿ ಮಾತು ಕೊಟ್ಟಿದ್ರು ಈಗ ಚರ್ಚೆ ಮಾಡಕ್ ಹೋಗಲ್ಲ. ಅದ್ಯಾರೋ ನಾನು ಹೋಗ್ತಾರಲ್ಲ ಅದು ಎಂತದೋ ಇದಕ್ಕೆ ವರ್ಷಕ್ಕೊಂದ್ಸಲ ಉಪವಾಸದಲ್ಲಿ ಹೆಚ್ಚಿಗೆ ಆ ಮೆಕ್ಕಾದ ದೇವರು ಅವರಿಗೆಲ್ಲ ತೀರ್ಮಾನ ಕೊಡ್ತಾನೆ. ಬಹಳ ದಿನ ಇಲ್ಲ. ನನ್ನ ಆಸ್ತಿ ಬಗ್ಗೆ ಕೇಳ್ತಾರಪ್ಪ ಅವರು. ಇವತ್ತು ಯಾರಿಗೆ ನೋಟಿಸ್ ಕೊಟ್ಟಿದ್ದಾರೆ? ಅವರ ಆಸ್ತಿ 2,000 ಪಟ್ಟು ಹೆಚ್ಚಾಗಿದೆ. ಇದನ್ನ ನೋಟಿಸ್ ಕೊಟ್ಟಿದ್ದಾರೆ. 2,000 ಹೆಚ್ಚಿಗೆ ಇವತ್ತು ಆಸ್ತಿ ಸಂಪಾದನೆ ಮಾಡಿದ್ರು ಪರ್ಸೆಂಟೇಜ್ ಅಂತ ನನಗೆ ಯಾರು ನೋಟಿಸ್ ಕೊಟ್ಟಿಲ್ಲ. ಅದರಿಂದ ಆ ಮನೆ ಬಡವರಿಗೆ ಕಟ್ಟು ಕೊಡ್ರಪ್ಪ ಆಯ್ತು ಅಂದೆ. ಕಾಂಗ್ರೆಸ್ ಸರ್ಕಾರ ಬಂದು ಆ ಮುಸಲ್ಮಾನ ಬಂಧುಗಳಿಗೆ ಇವ್ರ ಯೋಗ್ಯತೆ ಇನ್ನೂ ಕೊಡಲಿಲ್ಲ. ನನ್ನ ಹೆಸರು ಹೇಳ್ತಾರೆ. ಇವತ್ತು ನರೇಂದ್ರ ಮೋದಿ ಅವರು 4 ಕೋಟಿ ಮನೆಗಳನ್ನ ಈ ದೇಶದ ಜನತೆಗೆ ಕೊಡ್ತಕ್ಕಂಥ ತೀರ್ಮಾನ ಮಾಡಿದ್ದಾರೆ. 10 ಲಕ್ಷ ಕೋಟಿ ಹಣವನ್ನ ಮನೆಗಳನ್ನ ಕಟ್ಟಲಿಕ್ಕೆ ಕೊಡ್ತಕ್ಕಂಥ ನಿರ್ಧಾರ ನರೇಂದ್ರ ಮೋದಿ ಅವರು ಇವತ್ತು ಮಾಡಿದ್ದಾರೆ. ಅರ್ಥ ಮಾಡ್ಕೊಳ್ಳಿ ನನ್ನ ಬಂಧುಗಳೇ. ಅದರಿಂದ ಬಿಸಿಲು ಏರ್ತಾ ಇದೆ. ಇನ್ನು ಪಾದಯಾತ್ರೆಗೆ ನಮ್ಮ ಕಾರ್ಯಕರ್ತರುಗಳು ಅಲ್ಲಿ ಉತ್ಸಾಹದಲ್ಲಿ ಹೊರಟಿದ್ದೀರಿ. ಕೈ ಜೋಡಿಸಿ ಚನ್ನಪಟ್ಟಣದ ನನ್ನ ಜನತೆಗೆ ಮನವಿ ಮಾಡ್ತಾರೆ. ನರೇಂದ್ರ ಮೋದಿ ಅವರ ಮೂಢ ಹಗರಣದ ಬಗ್ಗೆ ನಮಗೆ ಅವರ 15 ಸೈಟ್ ತಗೊಂಡಿರೋದಕ್ಕೆ ನಮ್ದೇನಿಲ್ಲ. ಮೂಢ ಹಗರಣ ಏನಿದೆ ಇವತ್ತು ಯಾರ ದಲಿತರ ಭೂಮಿ ಅದು ಬಿಟ್ಟುಬಿಡಿ, ಕಾನೂನು ಬಾಹಿರವಾಗಿ ಅವರ ಹೆಂಡತಿ ಹೆಸರಿಗೆ 14 ಸೈಟ್ ಏನು ಬೆರೆಸ್ಕೊಂಡಿದ್ದಾರೆ ಅದನ್ನ ಯಾವುದೇ ರೀತಿ ತಪ್ಪಿಸ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಮಾತು ಹೇಳ್ತೀನಿ ಶಿವಕುಮಾರ್ಗೆ, ಅದೇನೋ ನನ್ನ ಸಹೋದರನ ಬಗ್ಗೆ ಹೇಳಿದ್ದಾರೆ. ನಾನೇನೋ ಹೆಂಡತಿ ಮಕ್ಕಳ ಮೇಲೆ ಕೇಸ್ ಹಾಕ್ಸಿದ್ದೆ ಅಂತ ಹೇಳಿ. ನನ್ನಿಂದ ಏನಾದರೂ ಯಡಿಯೂರಪ್ಪನವರು ನಾನು ಅಧಿಕಾರದಲ್ಲಿದ್ದಾಗ
ನಾನು ಅಧಿಕಾರದಲ್ಲಿದ್ದಾಗ ಯಾವುದೇ ಸಂದರ್ಭದಲ್ಲಿ ಆ ಕುಟುಂಬದ ಬಗ್ಗೆ ನಾನು ಇಂತಿದ್ದಾರಾದರೂ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ನಾನು ಕೇಸ್ ಹಾಕ್ಸಿದ್ದೇನೆ ಅಂತಕ್ಕಂಥದ್ದನ್ನು ಪ್ರೂವ್ ಮಾಡಿದ್ರೆ ರಾಜಕೀಯದಿಂದ ನಿವೃತ್ತಿ ಹೊಂತೇನೆ ಅಂತ ಕೀಳುಮಟ್ಟದ ರಾಜಕಾರಣಿ ನಾನಲ್ಲ. ಇದನ್ನ ಶಿವಕುಮಾರ್ ಹೇಳಲಿಕ್ಕೆ ಬಯಸ್ತೇನೆ. ನಮಗೇನು ತೊಂದರೆ ಕೊಟ್ಟಿದೆಯಾ ಗೊತ್ತು ನನಗೆ, ಇದೆಲ್ಲ ಚರ್ಚೆ ಮಾಡೋಣ. ನಾನೇನು ಫಲಾನುವಾದ ಮಾಡಲ್ಲ. ನನ್ನ ಜನತೆಗೆ ಕೈ ಜೋಡಿಸಿ ಮನವಿ ಮಾಡ್ತೇನೆ.